ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕೆಟ್ ಇನ್ಫೋ. ಸೊ ನಿನ್ನೆ ನಡೆದಂತ ಮ್ಯಾಚ್ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್, ಇದು ಮೂರನೇ T20 ಮ್ಯಾಚ್ ಆಗಿತ್ತು. ಸೊ ಇದರಲ್ಲಿ ಟಾಸ್ ಗೆದ್ದಂತ ಇಂಡಿಯಾ ಬೌಲಿಂಗ್ ನ ತಗೊಳ್ತಾರೆ. ಈ ಕಡೆ ಬ್ಯಾಟಿಂಗ್ ಗೆ ಬಂದಂತ ನ್ಯೂಜಿಲೆಂಡ್ ಓಪನರ್ಸ್ ಗಳಾದ ಡೆವಿನ್ ಕಾನ್ವೆ ಮತ್ತು ಟಿಮ್ ಸೈಫರ್ಟ್. ಫಸ್ಟ್ ಓವರ್ ಅಲ್ಲೇ ಡೆವಿನ್ ಕಾನ್ವೆ ಔಟ್ ಆಗ್ತಾರೆ ಹರ್ಷಿತ್ ರಾಣಾ ಬೌಲಿಂಗ್ ಅಲ್ಲಿ. ಸೊ ಇದು ಡೆವಿನ್ ಕಾನ್ವೆ ಅವರು ಈ ಸೀರೀಸ್ ಅಲ್ಲಿ ಥರ್ಡ್ ಟೈಮ್ ಹರ್ಷಿತ್ ರಾಣಾಗೆ ಔಟ್ ಆಗ್ತಿದ್ದಾರೆ. 3 ಮ್ಯಾಚ್ ಅಲ್ಲಿ ಕೂಡ ಹರ್ಷಿತ್ ರಾಣಾಗೆ ವಿಕೆಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ಓಡಿಯಲ್ಲಿ 2 ಸತ ಔಟ್ ಆಗಿದ್ರು. ಸೊ ಅದು ಇದು ಕಂಪೇರ್ ಮಾಡಿದ್ರೆ 5 ಸಲನು ಹರ್ಷಿತ್ ರಾಣಾ ಡೆವಿನ್ ಕಾನ್ವೆ ಅವರು ವಿಕೆಟ್ ತಗೊಂಡಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಮತ್ತೆ ಮಾರ್ಕ್ ಚಾಂಪಿಯನ್ ಇವರು ತುಂಬಾ ಚೆನ್ನಾಗಿ ಆಡಿದ್ರು ಇವರಿಬ್ರು. ಸೊ ಇವರು 48 ರನ್ ಸ್ಕೋರ್ ಮಾಡ್ತಾರೆ. ಯಾರು ಗ್ಲೆನ್ ಫಿಲಿಪ್ಸ್ ಮತ್ತೆ ಮಾರ್ಕ್ ಚಾಂಪಿಯನ್ ಬಂದ್ಬಿಟ್ಟು ಅವರು 30+ ಸ್ಕೋರ್ ಮಾಡ್ತಾರೆ. ಸೊ ಇವರಿಬ್ಬರನ್ನ ಬಿಟ್ರೆ ಮಿಕ್ಕಿದ ಯಾರು ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಿಲ್ಲ. ಮತ್ತೆ ಡ್ಯಾರೆಲ್ ಮಿಚೆಲ್ ಒಂದು 17 ಸ್ಕೋರ್ ಏನೋ ಮಾಡ್ತಾರೆ ಅವರು. ಆಮೇಲೆ 17 ಸ್ಕೋರ್ ಏನೋ ಮಾಡ್ತಾರೆ. ಆಮೇಲೆ ಡ್ಯಾರೆಲ್ ಮಿಚೆಲ್ ಒಂದು 17 ಸ್ಕೋರ್ ಮಾಡ್ತಾರೆ. ಮತ್ತೆ ಕಡೆ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಅವರು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಒಂದು ಕ್ಯಾಪ್ಟನ್ ನಾಕ್ ನ ಆಡ್ತಾರೆ. ಏನಪ್ಪಾ ಅಂದ್ರೆ 20+ ಸ್ಕೋರ್ ಮಾಡ್ತಾರೆ. ಜಸ್ಟ್ ಲಾಸ್ಟ್ ಅಲ್ಲಿ ಬಂದಂತ ಮಿಚೆಲ್ ಸ್ಯಾಂಟ್ನರ್ ಒಂದು ಕ್ಯಾಪ್ಟನ್ ನಾಕ್ ನ ಮಾಡಿ 20+ ಸ್ಕೋರ್ ಮಾಡ್ತಾರೆ. ಸೊ ಇವರೆಲ್ಲ ಸೇರಿ ಹೊಡೆದಿರೋ ಟೋಟಲ್ ಸ್ಕೋರ್ ಬಂದ್ಬಿಟ್ಟು 150+ ಏನೋ ಹೊಡಿತಾರೆ ಅಷ್ಟೇ. ಸೊ ನಾನು ಮುಂಚೆನೆ ಹೇಳಿದ್ದೆ ಪ್ರೀ ವಿಡಿಯೋದಲ್ಲಿ, ಇಲ್ಲಿ ಗೆಲ್ಬೇಕಂದ್ರೆ ಅಟ್ಲೀಸ್ಟ್ ಇವಾಗ ಇಂಡಿಯಾ ಇರೋ ಫಾರ್ಮ್ ನೋಡಕ್ ಹೋದ್ರೆ 250+ ಹೊಡಿಬೇಕಂತ. ಇವರು 100 ರನ್ ಕಡಿಮೆನೆ ಹೊಡೆದಿರೋ. ಸೊ 150+ ಹೊಡೆದ್ರು ಇವರು. ಸೊ ನನ್ ಅಲ್ಲೇ ಅನ್ಸ್ಬಿಡ್ತು ಇವ್ರು 150 ರನ್ಸ್ ಸ್ಕೋರ್ ಮಾಡ್ತಾರೆ ಟೋಟಲ್ ಆಗಿ ಇವರು. ಸೊ ಅದರಲ್ಲಿ ಹೈಯೆಸ್ಟ್ ಸ್ಕೋರರ್ ಬಂದ್ಬಿಟ್ಟು ಗ್ಲೆನ್ ಫಿಲಿಪ್ಸ್, ಅವ್ರನ್ನ ಬಿಟ್ರೆ ಮಾರ್ಕ್ ಚಾಂಪಿಯನ್. ಸೊ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಗ್ಲೆನ್ ಫಿಲಿಪ್ಸ್ ಮತ್ತೆ ಮಾರ್ಕ್ ಚಾಂಪಿಯನ್ ಇವರಿಬ್ರು ಹೈಯೆಸ್ಟ್ ಇರೋದು ಅಂತ 48, 48 ರನ್ ಮತ್ತೆ 30+32 ರನ್ಸ್ ಮಾಡ್ತಾರೆ ಇವರು ಮಾರ್ಕ್ ಚಾಂಪಿಯನ್. ಇವ್ರದ್ದು ಓವರ್ ಆಲ್ ಟೀಮ್ ಸ್ಕೋರ್ ನೋಡಕ್ ಹೋದ್ರೆ 150+ ಸ್ಕೋರ್ ಮಾಡಿದ್ರು. ಸೊ ಇದನ್ನ ಚೇಸ್ ಮಾಡಕಂತ ಬಂದ ಇಂಡಿಯಾ ಲಿಟ್ರಲಿ ಧ್ವಂಸ ಮಾಡಕ್ ಬಿಟ್ರು ನ್ಯೂಜಿಲೆಂಡ್ ಹೋಗಿ ನೀರಲ್ಲಿ ಮುಣಿಸ್ಬಿಡ್ತಾರಲ್ಲ ಆ ತರ ಮುಣಿಸ್ಬಿಟ್ರು ನ್ಯೂಜಿಲೆಂಡ್ ನ. ಏನ್ ಹೊಡೆದಿದ್ ಇಂಡಿಯಾ 10 ಓವರ್ಸ್ ಬೇರೆ ಹೊಡೆದ್ಬಿಟ್ರು. 153 ರನ್ 10 ಓವರಲ್ಲೇ ಹೊಡೆದ್ ಮುಗಿಸ್ಬಿಟ್ರು ಇಂಡಿಯಾ. ಸೊ ಈ ಕಡೆ ಓಪನಿಂಗ್ ಅಲ್ಲಿ ಬಂದಂತ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ 3 ಮ್ಯಾಚ್ ಅಲ್ಲಿ ಕೂಡ ಏನು ಮಾಡಕ್ಕಾಗಿಲ್ಲ, ಏನೋ ಅಂತ ಬಿಗ್ ಸ್ಕೋರ್ ಮಾಡಕ್ಕಾಗಿಲ್ಲ ಅವರು. ಸೊ ಈ ಮ್ಯಾಚ್ ಅಲ್ಲಿ ಕೂಡ ಡಕ್ಔಟ್ ಆಗ್ತಾರೆ ಸಂಜು ಸ್ಯಾಮ್ಸನ್. ಸೊ ಯಾಕೋ ಇವ್ರಿಗೆ ಸಿಕ್ಕಿರೋ ಚಾನ್ಸ್ ನ ಇವರು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಮುಂಚೆಲ್ಲ ಮಾತಾಡ್ತಾ ಇದ್ವಿ ಇವ್ರಿಗೆ ಕರೆಕ್ಟ್ ಆಗಿ ಚಾನ್ಸ್ ಸಿಗ್ತಲ್ಲ ಅಂತ. ಇವಾಗ ಸಿಕ್ಕಿರೋ ಚಾನ್ಸ್ ಕೂಡ ಅವರು ಸರಿಯಾಗಿ ಉಪಯೋಗಿಸ್ಕೊಳ್ತಲ್ಲ. ಸೊ ಇವ್ರಾದ್ಮೇಲೆ ಬಂದಂತ ಇಶಾನ್ ಕಿಶನ್, ಯಪ್ಪ ಫಸ್ಟ್ ಬಾಲ್ ಹೊಡಿತಾರ ಗುರುವೆ, 6 ಸೌಂಡ್ ಕೇಳ್ಬೇಕು ನೀವೆಲ್ಲ. ಫಸ್ಟ್ ಬಾಲ್ 6 ಹೊಡೆದ್ರೆ ಯಾರಿಗೆ ಫಸ್ಟ್ ಬಾಲ್ 6 ಹೊಡಿತಾರೆ ಮ್ಯಾಥ್ ಹೆನ್ರಿಗೆ. ಅವರು ಸಂಜೆ ಸ್ಯಾಮ್ಸ್ ವಿಕೆಟ್ ತಗೊಂಡ್ಬಿಟ್ಟು ಸೆಲೆಬ್ರೇಷನ್ ಮಾಡಿರ್ತಾರೆ. ನೆಕ್ಸ್ಟ್ ಬಾಲ್ ಕೊಡ್ತಾರೆ ನೋಡಿ ಮ್ಯಾಥ್ ಹೆನ್ರಿಗೆ, ಯಪ್ಪ ನೆನ್ಸ್ಕೋಬೇಕು ಅವ್ರ 6 ನೋಡಿ. ಆ ತರ ಕೊಟ್ರು 6 ನ. ಸೌಂಡ್ ಮಾತ್ರ ಮಸ್ತ್ ಆಗಿತ್ತು ಸೌಂಡ್ ಬ್ಯಾಟ್ ಸೌಂಡ್ ಕೇಳ್ತಿದ್ರೆ ಬ್ಯಾಟ್ಸ್ಮನ್ ಎಂತ ಬ್ಯಾಟ್ಸ್ಮನ್ ಆದ್ರೂ ಕಾನ್ಫಿಡೆಂಟ್ ಬರುತ್ತೆ ಆ ಬ್ಯಾಟ್ ಸೌಂಡ್ ನೋಡಿದ್ಮೇಲೆ. ಹೆಂಗ್ ಹೋಯ್ತಂದ್ರೆ 6 ಮ್ಯಾಥ್ ಹೆನ್ರಿಗೆ ಶಾಕ್ ಆಗಿ ಅವ್ರೇ ನಗ್ತವ್ರೆ. 6 ಹೋಗಿರೋದ್ ನೋಡಿ ಅವರೇ ನಕ್ಬಿಟ್ರು ಒಂದ್ಸಲ. ಈ ಕಡೆ ಒಂದ್ ಎಂಡಲ್ಲಿ ಅಭಿಷೇಕ್ ಶರ್ಮಾ, ಒಂದ್ ಎಂಡಲ್ಲಿ ಇಶಾನ್ ಕಿಶನ್. ಸೊ ಇಬ್ರು ಸೇರಿ ಧ್ವಂಸ ಮಾಡಕ್ಬಿಟ್ರು ನ್ಯೂಜಿಲೆಂಡ್ ನ. 20+ ಸ್ಕೋರ್ ನ ಮಾಡಿ ಇಶಾನ್ ಕಿಶನ್ ಔಟ್ ಆದ್ರೆ ಅದಾದ್ಮೇಲೆ ಬಂದಂತ ಸೂರ್ಯಕುಮಾರ್ ಯಾದವ್ ಹಿಂದೆ ಒಂದ್ ಮ್ಯಾಚ್ ಅಲ್ಲಿ 80+ ಸ್ಕೋರ್ ನ ಮಾಡಿದ್ರು. ಈ ಮ್ಯಾಚ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು 50+ ಸ್ಕೋರ್ ನ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಕಡೆ ಅಭಿಷೇಕ್ ಶರ್ಮಾ ಅವರು 60+ ಸ್ಕೋರ್ ನ ಮಾಡ್ತಾರೆ. 67, ಇವರು 68, ಇವರು 57 ಏನೋ ಮಾಡ್ತಾರೆ. ಇಬ್ರು ಸೇರಿ ಹೊಡೆದ್ರು ನ್ಯೂಜಿಲೆಂಡ್ ಗೆ. ಯಪ್ಪ 10 ಓವರಲ್ಲೇ ಹೊಡೆದಾಕ್ಬಿಟ್ರು. ನಾನು ಮುಂಚೆನೆ ಹೇಳಿದೆ ಪ್ರಿವಿಡಿಯೋ, ಇಂಡಿಯಾ ವಿರುದ್ಧ ನೀವು ಗೆಲ್ಬೇಕಂದ್ರೆ 250+ ಸ್ಕೋರ್ ನಾದ್ರೂ ಮಾಡ್ಲೇಬೇಕು ನೀವು. ಯಾಕಂದ್ರೆ ಇವಾಗಿರೋ ಇಂಡಿಯಾ ಫಾರ್ಮ್ ನ, ಇಂಡಿಯಾ ಹೋಗ್ತಾರ ಫ್ಲೋ ನ ನೋಡಿದ್ರೆ ಇಷ್ಟು ಸಾಕಾಗಲ್ಲ. ಇವ್ರು ಹೊಡೆದಿರೋದು 150 ಎಲ್ಗೂ ಸಾಕಾಗಲ್ಲ ಇಂಡಿಯಾ ಆಡ್ತಾರ ಬ್ಯಾಟಿಂಗ್ ನೋಡಿದ್ರೆ. ಸೊ ನಾನು ಮುಂಚೆನೆ ಹೇಳಿದ್ದೆ 250+ ಸ್ಕೋರ್ ಮಾಡಿದ್ರು ಕೂಡ ಕಡಿಮೆನ ಅನ್ಸುತ್ತೆ ನಿಮ್ಗೆ, ಯಾಕಂದ್ರೆ ಇವಾಗ ಇಂಡಿಯಾ ಇರೋ ಫಾರ್ಮ್ಗೆ. ಸೊ ಅಟ್ಲೀಸ್ಟ್ ನೀವು 250+ ಸ್ಕೋರ್ ಮಾಡಿದ್ರೆ ಸೊ ಒಂದು ಡಿಫೆಂಡ್ ಮಾಡ್ಕೋ ಚಾನ್ಸಸ್ ತುಂಬಾ ಇರ್ತಾ ಇತ್ತು. ಸೊ ಇಲ್ಲಿ ನೋಡಿದ್ರೆ 100 ರನ್ ಕಡಿಮೆನೆ ಹೊಡೆದಿದ್ದಾರೆ ಇವರು. ಸೊ ಅದಕ್ಕಾಗಿ ಇವತ್ತು
ಅಷ್ಟು ಹೊಡೆದಾಗ ಗೊತ್ತಾಗ್ಬಿಡ್ತು ಇಂಡಿಯಾ ಇದನ್ನ ಆರಾಮ್ಸೆ ಗೆಲ್ತಾರೆ ಇಂಡಿಯಾ ಅಂತ. 150 ಪ್ಲಸ್ ಸ್ಕೋರ್ನ 10 ಓವರಲ್ಲೇ ಚೇಸ್ ಮಾಡ್ಬಿಟ್ಟು ಇಂಡಿಯಾ ಗೆದ್ದಿ ಇವಾಗ ಸೀರೀಸ್ನ ಇಂಡಿಯಾ ಕಡೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇರೋ 5 ಮ್ಯಾಚ್ ಅಲ್ಲಿ ಇವಾಗ 3 ಮ್ಯಾಚ್ ಇಂಡಿಯಾ ಗೆದ್ದಿರೋದ್ರಿಂದ ಇವಾಗ ಸೀರೀಸ್ನ ಇಂಡಿಯಾ ಗೆದ್ದಿದ್ದಾರೆ. ಸೊ ಇನ್ನೆರಡು ಮ್ಯಾಚ್ ಇದೆ. ಸೊ ಇನ್ನೊಂದು ಹೇಳೋದ್ ಮರ್ತಿದ್ದೆ, ಫಸ್ಟ್ ಮ್ಯಾಚ್ ಆಡಿದ್ದು ಬೂಮ್ರಾ, ಸೆಕೆಂಡ್ ಮ್ಯಾಚ್ ಅಲ್ಲಿ ರೆಸ್ಟ್ ತಗೊಂಡಿದ್ರು. ಸೊ ಅದಾದ್ಮೇಲೆ ಇವಾಗ ಮತ್ತೆ ಕಂಬ್ಯಾಕ್ ಮಾಡ್ಬಿಟ್ಟು 3 ವಿಕೆಟ್ ನ ಬೂಮ್ರಾ ತೆಗಿತಾರೆ. ಸೊ ಬೂಮ್ರಾ ಬೌಲಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಆಫ್ಟರ್ ರೆಸ್ಟ್ ಆದ್ಮೇಲೆ ಬಂದಿರೋ ಸೆಕೆಂಡ್ ಮ್ಯಾಚ್ ಅಲ್ಲಿ ರೆಸ್ಟ್ ತಗೊಂಡಿದ್ರು. ಅದಾದ್ಮೇಲೆ ಬಂದು 3 ವಿಕೆಟ್ ನ ಬೂಮ್ರಾ ತಗೊಳ್ತಾರೆ. ಸೊ ಅದರಲ್ಲಿ ಟೀಮ್ ಸೈಫರ್ಟ್ ನ ಔಟ್ ಮಾಡ್ತಾರೆ. ಯಪ್ಪ ನೋಡ್ಬೇಕಾಗಿತ್ತು, ವಿಕೆಟ್ ಹಾರ್ಕೊಂಡು ಹೋಗ್ಬಿಡ್ತು, ಆಫ್ ಸ್ಟಂಪ್ ವಿಕೆಟ್ ಹಾರ್ಕೊಂಡು ಹೋಗ್ಬಿಡ್ತು, ಆ ತರ ಬೌಲಿಂಗ್ ಮಾಡಿದ್ರು. ಸೊ ಬೌಲಿಂಗ್ ಮಾತ್ರ ಬೂಮ್ರಾ ಕಡೆ ಸೊ ಬೆಂಕಿ ಆಗಿತ್ತು ಬೌಲಿಂಗ್. ಸೊ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಬೂಮ್ರಾ. ಸೊ ಓವರ್ ಆಲ್ ಇಂಡಿಯಾ ಗೆದ್ದಿ ಇವಾಗ ಸೀರೀಸ್ ನ ನಮ್ ಕಡೆ ಮಾಡ್ಕೊಂಡಿದ್ದಾರೆ. ಸೊ ಉಳಿದಿರೋ 2 ಮ್ಯಾಚ್ ಇಂಡಿಯಾನೇ ಗೆಲ್ತಾರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಂಡಿಯಾ ಇರೋ ಫಾರ್ಮ್ ನೋಡ್ತಾ ಇದ್ರೆ 5-0 ಆಗೋ ಚಾನ್ಸಸ್ ತುಂಬಾ ಇದೆ. 1.5 ವೀಕ್ ಅಲ್ಲಿ ವರ್ಲ್ಡ್ ಕಪ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗಿರೋ ಇಂಡಿಯಾ ಫಾರ್ಮ್ ನ ನೋಡ್ತಾ ಇದ್ರೆ ಸೊ ವರ್ಲ್ಡ್ ಕಪ್ ಅಲ್ಲಿ ಸೊ ಇದೇ ತರ ಆಡಿ ವರ್ಲ್ಡ್ ಕಪ್ ನ ವಿನ್ ಆಗ್ಲಿ ಇಂಡಿಯಾ. ಸೊ ಇವಾಗ ಹೇಗೆ ಆಡ್ತಿದ್ರು ಹಾಗೆ ಆಡ್ಲಿ ವರ್ಲ್ಡ್ ಕಪ್ ಅಲ್ಲಿ ಕೂಡ. ಸೊ ವರ್ಲ್ಡ್ ಕಪ್ ನಮ್ದಾಗ್ಲಿ ಅಂತ ಕೇಳ್ಕೊಳ್ತಾ ಸೊ ಇವಾಗಿನ ವಿಡಿಯೋ ಮುಗಿಸ್ತಾ ಇದೀನಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೊ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.